ಅಲ್ಲಿ ಸುಮಾರು 1 ಲಕ್ಷಕ್ಕಿಂತ ಮೇಲ್ಪಟ್ಟ ವಿಗ್ರಹಗಳಿವೆ. ಅಂದರೆ ಇಷ್ಟು ಜನ ಭಕ್ತರಿಗೆ ನಮ್ಮ ದೇವರು ಒಳ್ಳೇದು ಮಾಡಿದ್ದಾನೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷೀಭೂತ. ಇವತ್ತು ನಾವು ಶ್ರೀ ಕ್ಷೇತ್ರ ವಿದುರಾಶ್ವತ್ಥ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸಾವಿರಾರು ವರ್ಷಗಳ ಐತಿಹಾಸಿಕ ಮತ್ತು ಧಾರ್ಮಿಕ ಹಿನ್ನೆಲೆಯುಳ್ಳ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಶ್ರೀ ಅಶ್ವತ್ಥನಾರಾಯಣ ಸ್ವಾಮಿ ದೇವಾಲಯ ವಿದುರಾಶ್ವತ್ಥ ಕ್ಷೇತ್ರದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಈ ಪ್ರಸಿದ್ಧ ಪುಣ್ಯಕ್ಷೇತ್ರವು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ಥ ಎಂಬ ಪುಣ್ಯಕ್ಷೇತ್ರದಲ್ಲಿದೆ. ಈ ಕ್ಷೇತ್ರಕ್ಕೆ ವಿದುರಾಶ್ವತ್ಥ ಎಂದು ಹೆಸರು ಬರಲು ಕಾರಣ ಏನೆಂದರೆ, ದ್ವಾಪರ ಯುಗದಲ್ಲಿ ಮೈತ್ರೇಯ ಎಂಬ ಋಷಿಯು ಪಿನಾಕಿನಿ ನದಿಯ ದಡದಲ್ಲಿ ಅಶ್ವತ್ಥ ಮರವನ್ನು ನೆಟ್ಟರು. ನಂತರ ಮಹಾಭಾರತದ ಯುದ್ಧದ ನಂತರ ಆ ಅಶ್ವತ್ಥ ವೃಕ್ಷದ ಆರಾಧನೆಯನ್ನು ವಿದುರನು ವಹಿಸ್ಕೊಳ್ತಾನೆ. ಆದ್ದರಿಂದ ಈ ಕ್ಷೇತ್ರಕ್ಕೆ ವಿದುರಾಶ್ವತ್ಥ ದೇವಾಲಯ ಎಂದು ಹೆಸರು ಬಂದಿದೆ ಎನ್ನಲಾಗಿದೆ. ಈ ದೇವಾಲಯವು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರನಿಗೆ ಸಮರ್ಪಿತವಾದ ದೇವಾಲಯವಾಗಿದೆ. ಇಲ್ಲಿರುವ ಅಶ್ವತ್ಥ ವೃಕ್ಷವು 3 ದೇವರುಗಳನ್ನು ಸಹ ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ. ಅಶ್ವತ್ಥ ವೃಕ್ಷದ ಕೆಳಗಿನ ಭಾಗವು ಬ್ರಹ್ಮನನ್ನು, ಮಧ್ಯಭಾಗವು ವಿಷ್ಣುವನ್ನು ಹಾಗೂ ಮೇಲಿನ ಭಾಗವು ಶಿವನನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಅಶ್ವತ್ಥ ವೃಕ್ಷವನ್ನು ಮರಗಳ ರಾಜ ಎಂದು ಕರೆಯಲಾಗುತ್ತದೆ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಅಶ್ವತ್ಥ ಮರವನ್ನೇ ಪೂಜಿಸಲಾಗುತ್ತದೆ. ಈ ಕ್ಷೇತ್ರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ಕ್ಷೇತ್ರದ ಅರ್ಚಕರ ಬಳಿಗೆ ಕೇಳಿ ತಿಳಿಯೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ರಾಜೇಂದ್ರ ಅಂತ. ನಾವು ಈ ದೇವಸ್ಥಾನದ ವಿದುರಾಶ್ವತ್ಥ ದೇವಸ್ಥಾನದ ಅರ್ಚಕರ ಪರಂಪರೆಯವರು. ಈ ಒಂದು ಕ್ಷೇತ್ರ ವಿದುರಾಶ್ವತ್ಥ ಅಂತಂದರೆ, ವಿದುರ ಅನ್ನುವಂಥವರು ಒಬ್ಬರು ಮಹಾಭಾರತದಲ್ಲಿ ಇದ್ದಂತಹ ಚಾರಿತ್ರಿಕ ವ್ಯಕ್ತಿಯವರು. ಅವರು ಕೌರವ ಆಸ್ಥಾನದಲ್ಲಿ ಇದ್ದಂತಹವರು. ಅವರು ಅಲ್ಲಿ ಮಂತ್ರಿಯಾಗಿರ್ತಾರೆ ಕೌರವರ ಆಸ್ಥಾನದಲ್ಲಿ. ಈಗ ನಾವು ಸೋಚ್ಯವಾಗಿ ಹೇಳಬೇಕು ಅಂತಂದರೆ, ಸಭಾಪರ್ವದಲ್ಲಿ ಕೃಷ್ಣ ಸಂಧಾನಕ್ಕೆ ಅಂತ ಬಂದಾಗ, ಪಾಂಡವರಿಗೆ ರಾಜ್ಯವನ್ನು ಪಾಂಡವರು ಕೊಡಿಸ್ಬೇಕು ಅಂತ ಒಂದು ಸಂದರ್ಭದಲ್ಲಿ ಬಂದಾಗ, ಆತನ ಮಾತನ್ನು ದುರ್ಯೋಧನ ಬಿಟ್ಟು ಎಲ್ಲರೂ ಕೇಳ್ತಾರೆ. ಅಂದರೆ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಮತ್ತು ವಿದುರ ಇವರೆಲ್ಲರೂ ಸಹ ಪಾಂಡವರಿಗೆ ರಾಜ್ಯವನ್ನು ಕೊಡಬೇಕಾಗಿರುವಂತಹದ್ದು ಧರ್ಮ ಕೊಡಬೇಕು ಅಂತ ಹೇಳಿಬಿಟ್ಟು ಯುಕ್ತ ಮಾರ್ಗ ಅಂತೇಳಿ ಹೇಳಿದಾಗ ದುರ್ಯೋಧನ ಅದನ್ನು ತಿರಸ್ಕರಿಸ್ತಾನೆ. ಕಡೆಯಲ್ಲಿ ಅಲ್ಲಿ ಮಂತ್ರಿ ಪದವಿಯನ್ನು ಅಲಂಕರಿಸಿದಂತಹ ವಿದುರ ಅನ್ನುವಂಥ ಒಬ್ಬ ಭಕ್ತ ಕೂಡ, ಅಂದರೆ ಈ ಕ್ಷೇತ್ರದ ಮುಖ್ಯ ಅವರು ಹೇಳಿದಾಗ ಸಭೆಯಲ್ಲಿ ಆತನ ದಾಸಿಪುತ್ರ ಅಂತೇಳಿ ಹೇಳಿಸ್ಬಿಡ್ತಾರೆ. ಅವರು ಮನಸ್ಸಿನೊಂದೇ ಯುದ್ಧದಲ್ಲಿ ಪಾಲ್ಗೊಳ್ಳದೆ ಹಸ್ತಿನಾವತಿಯನ್ನು ಬಿಟ್ಟು ದಕ್ಷಿಣಾಭಿಮುಖವಾಗಿ ತೀರ್ಥಯಾತ್ರೆಗೆ ಬಂದುಬಿಡ್ತಾರೆ.
ನಾನು ಹೇಳ್ತಾ ಇರೋದು 5500 ವರ್ಷಗಳ ಹಿಂದಿನ ಇತಿಹಾಸ. ಅಂದರೆ 3500 ವರ್ಷಗಳ ಹಿಂದೆ ಮಹಾಭಾರತ ಕ್ರಿಸ್ತಪೂರ್ವದಲ್ಲಿ ನಡೆದಿತ್ತು ಸುಮಾರು. ಈಗ 2000 ವರ್ಷ 5700 ವರ್ಷ ಈ ಥರ ಅಂದಾಜು ಅಂತ ಹೇಳ್ತೀವಿ. ಆಗ ಬಂದಂತಹ ವಿದುರ ಉತ್ತರ ಭಾರತದಿಂದ ದಕ್ಷಿಣಾಮುಖವಾಗಿ ಬಂದಾಗ ಇಲ್ಲಿ ಒಬ್ಬರು ಮೈತ್ರೇಯ ಮಹರ್ಷಿ ಅನ್ನುವಂಥ ಋಷಿಗಳಲ್ಲಿ ಆಶ್ರಮ ಮಾಡ್ಕೊಂಡಿರ್ತಾರೆ. ವಿದುರ ಇಲ್ಲಿಗೆ ಬಂದಂಥವರು ಆ ಋಷಿಗಳ ಆಶ್ರಮದಲ್ಲಿ ಇದ್ದು ಬಿಡ್ತಾರೆ, ದಕ್ಷಿಣಕ್ಕೆ ಹೋಗೋದಿಲ್ಲ. ಆ ಮೈತ್ರೇಯ ಮಹರ್ಷಿಗಳು ಸ್ಥಾಪನೆ ಮಾಡಿದಂಥ ವೃಕ್ಷಾನೇ ಇದು ಗಿಡ. ವಿದುರ ಹಾಕಿರೋದು ಅಂತಾರೆ, ಖಂಡಿತ ಅಲ್ಲ. ಮೈತ್ರೇಯ ಮಹರ್ಷಿಗಳು ತಮ್ಮ ತಪಶಕ್ತಿಯನ್ನು ಧಾರೆ ಎರೆದು ಈ ಅಶ್ವತ್ಥ ವೃಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ವಿದುರ ಅದನ್ನು ಪೋಷಣೆ ಮಾಡ್ತಾನೆ, ಬೆಳೆಸಿ ದೊಡ್ಡದು ಮಾಡ್ತಾನೆ. ಆದ್ದರಿಂದ ಭಕ್ತನ ಹೆಸರು ಈ ಕ್ಷೇತ್ರಕ್ಕೆ ವಿದುರಾಶ್ವತ್ಥ ಅಂತ ಬಂದಿದೆ. ಇಲ್ಲಿ ಒಂದು ಶ್ಲೋಕ ಇದೆ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಜ ಆಯತೆ ನಮಃ. ಅಂದರೆ ಈ ಅಶ್ವತ್ಥ ವೃಕ್ಷದಲ್ಲಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಇರುವಂಥ ವೃಕ್ಷರಾಜ, ವೃಕ್ಷಗಳಲ್ಲಿ ಶ್ರೇಷ್ಠವಾಗಿರುವಂಥ ವೃಕ್ಷ ಈ ಅಶ್ವತ್ಥ ವೃಕ್ಷ. ಇದನ್ನು ಬೋಧಿ ವೃಕ್ಷ ಅಂತಲೇ ಹೇಳ್ತಾರೆ. ಬುದ್ಧನಿಗೆ ಜ್ಞಾನವಿವಾಗಿರುವಂಥ ವೃಕ್ಷನೂ ಇದನ್ನು ಬೋಧಿ ವೃಕ್ಷ ಅಂತಲೂ ಸಹ ಹೇಳ್ತಾರೆ. ಇಲ್ಲಿ ಬಂದು ಎಲ್ಲ ಭಕ್ತರೆಲ್ಲ ಬಂದು ಪ್ರಾರ್ಥನೆ ಮಾಡ್ಕೊತಾರೆ. ಅವರ ಕೋರಿಕೆ ಈಡೇರ ಮೇಲೆ, ಅಂದರೆ ಸಂತಾನ ಆಗಿರ್ಬೋದು, ಆಮೇಲೆ ವಿವಾಹ ಆಗಿರ್ಬೋದು, ಅವರಿಗಿದ್ದಂಥ ನಾಗದೋಷ ಪರಿಹಾರ ಆಗಿರ್ಬೋದು, ಅವರ ಕಷ್ಟ ಕಾರ್ಪಣ್ಯಗಳ ನಿವಾರಣೆ ಆದಮೇಲೆ ಮಾಡುವಂತಹ ಮೊದಲನೇ ಸೇವೆ ವಿಗ್ರಹ ಸ್ಥಾಪನೆ. ಇಲ್ಲಿ ಸುಮಾರು 1 ಲಕ್ಷಕ್ಕಿಂತ ಮೇಲ್ಪಟ್ಟ ವಿಗ್ರಹಗಳಿವೆ. ಅಂದರೆ ಇಷ್ಟು ಜನ ಭಕ್ತರಿಗೆ ನಮ್ಮ ದೇವರು ಒಳ್ಳೇದು ಮಾಡಿದ್ದಾನೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷೀಭೂತ. ಬಂದಂತಹ ಭಕ್ತರು ಎಲ್ಲನೂ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೇದಾದ್ಮೇಲೆ ಮಾಡಿಸ್ತಾರೆ. ಸಾಮಾನ್ಯವಾಗಿ ಕೆಲವರು ಒಳ್ಳೇದಾದ್ಮೇಲೆ ಮಾಡಿಸ್ತಾರೆ, ಕೆಲವರು ಮುಂಚಿತವಾಗಿ ಮಾಡಿಸ್ತಾರೆ, ಕಡಿಮೆ ಸಂಖ್ಯೆ ಒಟ್ಟಿನಲ್ಲಿ. ಈ ಅಶ್ವತ್ಥ ವೃಕ್ಷದ ಈ ಕ್ಷೇತ್ರದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ನಿತ್ಯ ಅನ್ನದಾನದ ವ್ಯವಸ್ಥೆ ಇರುತ್ತೆ, ಎಲ್ಲ ಪೂಜೆಗೆ ಕಾರ್ಯಕ್ರಮಗಳಿರುತ್ತೆ. ಎಲ್ಲರೂ ನಾಗ ಪ್ರತಿಷ್ಠೆ ಅಂತ ಮಾಡಿಸ್ಬೇಕಾಗಿಲ್ಲ. ಅವರ ದೇವರ ಒಂದು ಆರ್ಥಿಕ ಶಕ್ತಿಗೆ ಅನುಗುಣವಾಗಿ ಅಭಿಷೇಕ ಮಾಡೋರು ಮಾಡ್ಬೋದು, ಉತ್ಸವ ಮಾಡೋರು ಮಾಡ್ಬೋದು, ನಾಗಶಾಂತಿ ಅಂತ ಒಂದು ಕಾರ್ಯಕ್ರಮ ಇದೆ, ಅದು ಬೇಕಾದರೂ ಮಾಡ್ಬೋದು. ಆಮೇಲೆ ಕುಜ ಶಾಂತಿ ಅಂತ ಬರುತ್ತೆ, ನವಗ್ರಹ ಶಾಂತಿ ಅಂತ ಬರುತ್ತೆ. ಇವೆಲ್ಲರೂ ಸಹ ಸೇವೆಗಳನ್ನ ಅವರ ಒಂದು ದೇವರ ಆರ್ಥಿಕ ಶಕ್ತಿಗೆ ಅನುಗುಣವಾಗಿ ಅವರೆಲ್ಲರೂ ಸಹ ಮಾಡ್ತಾರೆ. ಇಲ್ಲಿ ಚೈತ್ರ ಶುದ್ಧ ಪೌರ್ಣಮಿ, ಈ ಸಾರಿ ಏಪ್ರಿಲ್ 12ನೇ ತಾರೀಕು ಬ್ರಹ್ಮರಥೋತ್ಸವ ಇದೆ. ಅಂದರೆ ಬೆಂಗಳೂರು ಧರ್ಮರಾಜ ಕರಗದ ದಿವಸ ಪ್ರತಿ ತಿಂಗಳಲ್ಲೂ ಬರುವಂತಹ ಪಂಚಮಿ, ಸೃಷ್ಟಿ ಮತ್ತು ಭಾನುವಾರಗಳಂದು ಇಲ್ಲಿ ವಿಶೇಷ ಜನ ಇರ್ತಾರೆ. ಇಲ್ಲಿ ಇದು ಆಂಧ್ರ ಪ್ರದೇಶಕ್ಕೆ ಒಂದು 4 ಕಿಲೋಮೀಟರ್ ಬಾರ್ಡರಲ್ಲಿರುವಂತಹ ಕರ್ನಾಟಕದಲ್ಲಿದೆ. ಗೌರಿಬಿದನೂರು ತಾಲೂಕು, ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂಥ ಕ್ಷೇತ್ರ. ಇಲ್ಲಿ ಬಂದಂಥ ಅವರಿಗೆ ವಸತಿ ಸೌಕರ್ಯ ಇದೆ, ನಿತ್ಯ ಅನ್ನದಾನ ಇದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಳಗಡೆ ನನ್ನ ನಂಬರ್ ಇದೆ. ಆ ನಂಬರಿಗೆ ನೀವು ಇಲ್ಲಿ ಪೂಜೆಗೆ ಆಗಲಿ ಯಾವುದಕ್ಕಾದ್ರೂ ಸಂಬಂಧಪಟ್ಟ ಹಾಗೆ ನನ್ನ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅದಕ್ಕೆ ಮಾರ್ಗದರ್ಶನವನ್ನು ನಾವು ಖಂಡಿತನೂ ಸಹ ನಾವು ಕೊಡ್ತೀವಿ. ಒಟ್ಟಿನಲ್ಲಿ ಮಹಾನ್ ಕ್ಷೇತ್ರ ವಿದುರಾಶ್ವತ್ಥ. ಇಲ್ಲಿ ಒಂದು ಉದ್ಘೋಷ ಇದೆ, ಏನಪ್ಪ ಅಂದರೆ ವಿದುರಾಶ್ವತ್ಥ ಕ್ಷೇತ್ರ ದರ್ಶನೇಸು ಪುನರ್ಜನ್ಮ ನವಿಷ್ಯತಿ. ಯಾರು ವಿದುರಾಶ್ವತ್ಥ ಕ್ಷೇತ್ರ ದರ್ಶನ ಮಾಡ್ತಾರೋ ಅವರಿಗೆ ಪುನರ್ಜನ್ಮದಿಂದ ವಿಮುಕ್ತಿ ಅಂತ ಹೇಳ್ತಾರೆ. ಭಕ್ತರು ಎಲ್ಲರಿಗೂ ಸಹ ಒಳ್ಳೇದು ಮಾಡಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಾವು ಸುಮಾರು ಒಂದು 6 ಪರಂಪರೆಗಳಿಂದ ಈ ದೇವ್ರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮದು 6 ತಲೆಮಾರಿನಿಂದ ದೇವ್ರ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಇದು ಕೃಷ್ಣದೇವರಾಯನ ಒಂದು ರಾಯಲಸೀಮಾ ಅನ್ನುವಂಥ ಆಡಳಿತಕ್ಕೊಳಪಟ್ಟಿತ್ತು. ನಮ್ಮ ತಾತ ಮುತ್ತಾದ ಒಂದು 6 ತಲೆಮಾರುಗಳಿಂದ ಈಗ ಕರ್ನಾಟಕ ರಾಜ್ಯದಲ್ಲಿ ಇದೆ. ಇಲ್ಲಿಂದ 4 ಕಿಲೋಮೀಟರು ಆಂಧ್ರ ಪ್ರದೇಶ ಬರುತ್ತೆ. ಇಲ್ಲಿ ಆಂಧ್ರದವರು, ಕರ್ನಾಟಕದವರು, ದೇಶ ವಿದೇಶದವರು ಎಲ್ಲರೂ ಸಹ ಬರ್ತಾರೆ. ನೀವು ಎಲ್ಲರೂ ಸಹ ಬಂದು ದೇವರ ದರ್ಶನ ಮಾಡಿ, ದೇವರೆಲ್ಲರೂ ಒಳ್ಳೇದು ಮಾಡಲಿ. ಶುಭ ಮಸ್ತು. ಈ ಒಂದು ಕ್ಷೇತ್ರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕು, ಹಾಗೆ ಕ್ಷೇತ್ರಕ್ಕೆ ಭೇಟಿ ನೀಡಿ ನೀವು ಯಾವುದಾದ್ರು ಪೂಜೆಗಳನ್ನು ಮಾಡಿಸ್ಬೇಕು ಅಂದರೆ ಅರ್ಚಕರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಆಗ್ತಿದೆ. ಆ ಒಂದು ನಂಬರ್ನ ಮೂಲಕ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಪೂರ್ತಿಯಾಗಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಈ ಒಂದು ದೇವಸ್ಥಾನದಲ್ಲಿ ಭಾನುವಾರದ ದಿನ ಸಾವಿರಾರು ಭಕ್ತಾದಿಗಳು ಬಂದು ಸೇರ್ತಾರೆ. ಹಾಗೆಯೇ ಭಾನುವಾರದ ದಿನ ವಿಶೇಷವಾದ ಪೂಜೆ ಸಹ ಇಲ್ಲಿ ನಡೆಯುತ್ತೆ.
ಹಾಗೆ ದೇವಸ್ಥಾನದ ಆವರಣದಲ್ಲಿ ದೇವಸ್ಥಾನದ ಸುತ್ತ ನಾಗದೇವತೆಗಳ ಪ್ರತಿಷ್ಠಾಪನೆಯನ್ನು ನೋಡ್ಬೋದು. ಲಕ್ಷಾಂತರ ನಾಗದೇವತೆಗಳ ಪ್ರತಿಷ್ಠಾಪನೆ ಸಹ ಇಲ್ಲಿ ಮಾಡಿದ್ದಾರೆ. ಬಂದಂತಹ ಭಕ್ತಾದಿಗಳು ಅವರ ಸಂಕಲ್ಪ ಏನಿರುತ್ತೆ ಅದನ್ನು ಬೇಡ್ಕೊಂಡು ಇಲ್ಲಿ 108 ಪ್ರದಕ್ಷಿಣೆ ಹಾಕೋದು ಸಹ ವಾಡಿಕೆ ಇದೆ. 1 ದಿನ, 3 ದಿನ ಅಥವಾ 5 ದಿನ ಅವರ ಶಕ್ತಾನುಸಾರ ಇಲ್ಲಿ ಬೇಡ್ಕೊಂಡು ಪ್ರದಕ್ಷಿಣೆಗಳನ್ನು ಹಾಕ್ತಾರೆ. ಅಂದರೆ ಒಂದೇ ಸತಿ 108 ಪ್ರದಕ್ಷಿಣೆ ಹಾಕೋಕ್ಕಾಗಿಲ್ಲ ಅಂದರೆ ಬೆಳಿಗ್ಗೆ 54 ಹಾಗೆ ಸಂಜೆ 54 ಈ ರೀತಿಯಾಗಿಯೂ ಸಹ ಪ್ರದಕ್ಷಿಣೆಯನ್ನು ಹಾಕ್ಬೋದು ಅಶ್ವತ್ಥ ವೃಕ್ಷಕ್ಕೆ. ಈ ಒಂದು ದೇವಾಲಯದಲ್ಲಿ ಅಶ್ವತ್ಥ ನಾರಾಯಣ ಸ್ವಾಮಿ ದೇವಸ್ಥಾನದ ಜೊತೆಗೆ ನವಗ್ರಹ ದೇವಾಲಯ, ವಿಷ್ಣು ದೇವಾಲಯ, ಶಿವನ ದೇವಾಲಯ ಹಾಗೆ ಆಂಜನೇಯ ದೇವಾಲಯವೂ ಸಹ ಇದೆ.
ಹಾಗೆ ಬಂದಂಥ ಭಕ್ತಾದಿಗಳಿಗೆ ಈ ಒಂದು ಕ್ಷೇತ್ರದಲ್ಲಿ ಪ್ರತಿನಿತ್ಯ ಅನ್ನದಾನ ನಡೆಯುತ್ತೆ. ಹಾಗೆಯೇ ವಸತಿ ಸೌಕರ್ಯ ಸಹ ಈ ಒಂದು ಕ್ಷೇತ್ರದಲ್ಲಿ ಇದೆ. ಇವತ್ತಿನ ಈ ಒಂದು ವಿಡಿಯೋ ಶ್ರೀ ಕ್ಷೇತ್ರ ವಿದುರಾಶ್ವತ್ಥ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿದ್ದಂಥ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ನ ನಿಮಗೆ ನೀಡಿದ್ದೀನಿ. ಇನ್ನೂ ಹೆಚ್ಚಿನ ಏನಾದ್ರು ಇನ್ಫಾರ್ಮೇಷನ್ ಬೇಕಂದರೆ ಅರ್ಚಕರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಪೂರ್ತಿಯಾದ ಇನ್ಫಾರ್ಮೇಷನ್ನ ನೀಡ್ತಾರೆ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ. ಸೊ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ, ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಕೂಡ ಶೇರ್ ಮಾಡಿ. ಓಕೆನಾ? ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾಮಿ ಭವಂತು. ಎಲ್ಲರಿಗೂ ನಮಸ್ಕಾರ.